ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮತ್ತೊಂದು ಸಾರ್ತಿ ಪವಿತ್ರಾತ್ಮನೊಂದಿಗೆ ನನ್ನ ಅನುಭವವನ್ನು ತಿಳಿಸುವುದಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇನೆ. ನಾನು ಕಳೆದ ಒಂದು ಭಾಗದಲ್ಲಿ ಪವಿತ್ರಾತ್ಮನು ನನ್ನೊಳಗಡೆ ಕಾರ್ಯ ಮಾಡೋದನ್ನು ನಿಮಗೆ ತಿಳಿಸಿಕೊಟ್ಟೆನು. ಇವಾಗ ಮತ್ತೆ ಏನು ಮಾಡ್ತೇನೆ, ಈ ಒಂದು ವಾಕ್ಯದ ಮುಖಾಂತರ ನಿಮ್ಮ ಮಧ್ಯದಲ್ಲಿ ಅದು ಪವಿತ್ರಾತ್ಮನಲ್ಲಿ ನನ್ನ ಅನುಭವವನ್ನು ನಿಮಗೆ ತಿಳಿಸಲು ನಾನು ಆಸೆ ಪಡುತ್ತೇನೆ. ಹಾಗಾದರೆ ಚೆಂದಾಗಿ ನೀವು ಗಮನಿಸಬೇಕು. ನಾನು ಸಭೆಯಲ್ಲಿ ಒಂದು ಸಾಧಾರಣ ಒಂದು ವಿಶ್ವಾಸಿಯಾಗಿದ್ದೆ. ಅವಾಗ ವಿಶ್ವಾಸಿಯಾಗಿ ಇರುವಾಗ ನೋಡಿ, ನಿಮ್ಮೊಳಗಡೆ ಪವಿತ್ರಾತ್ಮನು ದೇವರ ಕರ್ತನಾದ ಕ್ರಿಸ್ತನು ಏನಾದರೂ ಒಂದು ಕಾರ್ಯ ಮಾಡಬೇಕಂದ್ರೆ ಆಟೋಮೆಟಿಕ್ಕಾಗಿ ನಿಮ್ಮನ್ನು ನೀವು ಎಲ್ಲಿದ್ದೀರೋ ಅಲ್ಲಿಂದ ಏನು ಮಾಡ್ತಾನೆ ಗೊತ್ತಾ, ಆಚೆ ಕಡೆ ಹೊರಗೆ ಕರ್ಕೊಂಡ್ಬರ್ತಾನೆ. ನಾನು ನಮ್ಮ ಸಭೆಯಲ್ಲಿ ಒಂದು ವಿಶ್ವಾಸಿಯಾಗಿದ್ದೆ, ಆದರೆ ನನ್ನೊಳಗಡೆ ಈ ಪವಿತ್ರಾತ್ಮನ ಬೆಂಕಿ ಯಾವಾಗಲೂ ಏನು ಮಾಡ್ತಾ ಇತ್ತು ಅಂತ ಎಲ್ಲ ಉರಿತಾ ಇತ್ತು. ಇದು ಯಾರಿಗೂ ಗೊತ್ತಾಗೋದಿಲ್ಲ, ನಿಮಗೆ ಮಾತ್ರನೇ ಅದು ಗೊತ್ತಾಗೋದು. ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದರೆ ದೇವರು ನಿಮ್ಮ ಜೀವನದಲ್ಲಿ ಮಾಡುವ ಕಾರ್ಯಗಳು ನಿಮಗೆ ಮಾತ್ರ ಗೊತ್ತಾಗೋದು. ಹಾಗಾದರೆ ಚೆಂದಾಗಿ ಗಮನಿಸಬೇಕು. ನಾನು ಸಭೆಯಲ್ಲಿ ಒಂದು ವಿಶ್ವಾಸಿಯಾಗಿದ್ದೆ, ನಾನು ಆರಾಧನೆ ಮಾಡ್ತಾಯಿದ್ದೆ, ನಾನು ಹಾಡುಗಳು ಹಾಡಿಕೊಂಡು ಆರಾಧನೆ ಮಾಡ್ತಾಯಿದ್ದೆ. ಆರಾಧನೆ ಮಾಡುವಾಗ ನನಗೆ ಆಟೋಮೆಟಿಕ್ಕಾಗಿ ನನಗೆ ಆಚೆ ಕಡೆ ನೋಡಿದ್ರೆ ಕರೆ ಬರ್ತಾಯಿತ್ತು. ಏನಂದರೆ ಅಲ್ಲಲ್ಲಿ ಆರಾಧನೆ ಮಾಡೋದಕ್ಕೆ ನನಗೆ ಕರೆ ಬರ್ತಾಯಿತ್ತು. ಆವಾಗ ನನ್ನ ಸೇವಕರು ಆ ಟೈಮ್ನಲ್ಲಿ ಅವ್ರಿಗೂ ನನಗೂ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಥರ. ಏಕೆಂದರೆ ನಾನು ಸಭೆಯಲ್ಲಿ ಸೇವೆ ಮಾಡ್ತಾಯಿದ್ದೆ, ಅದೇ ಟೈಮ್ನಲ್ಲಿ ಔಟ್ಸೈಡ್ ಹೋಗಿ ಸೇವೆ ಮಾಡ್ತಾಯಿದ್ದೆ. ಆವಾಗ ನನ್ನ ಸುತ್ತಲಿರೋರಿಗೆ ನಾನು ಆಚೆ ಕಡೆ ಹೋಗಿ ಸೇವೆ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇದ್ದಿಲ್ಲ. ಆದರೆ ಅನೇಕ ಕಡೆಗಳಲ್ಲಿ ಆಚೆ ಕಡೆ ಹೋಗುವಾಗ ಆರಾಧನೆ ಮಾಡುವಾಗ ದೇವಗಳು ಬಿಟ್ಟೋಗ್ತಾ ಇತ್ತು, ಅನೇಕ ಕಾರ್ಯಗಳು ಬಂದು ನಡೀತಾ ಇತ್ತು. ಆವಾಗ ಚೆನ್ನಾಗಿ ಗಮನಿಸಬೇಕು, ಪವಿತ್ರ ಆತ್ಮನಲ್ಲಿ ನಾವು ಆಸಕ್ತಿ ಇರುವಾಗ ಏನು ನಡೆಯೋದಂದರೆ, ಆವಾಗ ದೇವರಾತ್ಮ ನನ್ನ ಒಳಗಡೆ ಕಾರ್ಯ ಮಾಡ್ತಾಯಿದ್ರು. ಆವಾಗ ಒಂದು ರೀತಿ ಹೇಳಿದ್ರು, ನೀನೇನು ಮಾಡಬೇಕು, ಇನ್ನೂ ನನ್ನ ಬಗ್ಗೆ ಅನೇಕ ಕಾರ್ಯಗಳನ್ನ ತಿಳ್ಕೊಳ್ಬೇಕು ಅಂದರು. ಆವಾಗ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ನನ್ನ ಪ್ರಾರ್ಥನೆ ಎಲ್ಲ ರಾತ್ರಿ ಇಲ್ಲದೆ ಮಾತ್ರನೇ. ನಾನು ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ಬಿಟ್ಟು ನಾನು ರಾತ್ರಿಯಲ್ಲಿ ಸಮಯ ಸಿಗ್ತಾಯಿತ್ತು. ಆ ರಾತ್ರಿ ಸಮಯದಲ್ಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ದೆ ಗೊತ್ತಾ, ಹಂಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ. ಹಂಗೆ ನಾನು ಏನು ಮಾಡ್ತಾಯಿದ್ದೆ ಗೊತ್ತಾ, ಆಚೆ ಕಡೆ. ಏಕೆಂದರೆ ಪ್ರಾರ್ಥನೆ ಮಾಡೋಕ್ಕೆ ನನಗೊಂದು ಸ್ಥಳ ಇದ್ದಿಲ್ಲ. ಅವಾಗ ನಾನು ಔಟ್ಸೈಡ್ನಲ್ಲಿ ಏನು ಮಾಡಿದೆ, ಫುಟ್ಪಾತ್ನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ. ಆವಾಗ ಒಂದು ದಿವಸ ಪವಿತ್ರಾತ್ಮ ನನ್ನೊಳಗಡೆ ಅದನ್ನು ಮಾತಾಡಿದ ಶಬ್ದವನ್ನು ಕೇಳಿದೆ. ಆಮೇಲೆ ನಾನು ಪ್ರಾರ್ಥನೆ ಮಾಡಿದೆ. ಆ ಪ್ರಾರ್ಥನೆ ಆದಮೇಲೆ ದೇವರಾತ್ಮನು ನನ್ನೊಳಗಡೆ ಮಾತಾಡಿದ್ರು, ನೀನು ಇನ್ನೂ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಆಸೆ ಪಡ್ತೀಯ ಅಂದ್ಬಿಟ್ಟು. ನಾನು ನಿಮಗಾಗಿ ಒಂದು ವಾಕ್ಯ ಹೇಳ್ತೇನೆ. ರೋಮಾಪುರದವರಿಗೆ ಅಧ್ಯಾಯ 8 ಅದರಲ್ಲಿ 26ನೇ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಅದೇ ನೀವು ಚೆಂದಾಗಿ ಗಮನಿಸಬೇಕು. ನಾವು ಪವಿತ್ರಾತ್ಮನಲ್ಲಿ ತುಂಬುವುದಾದರೆ, ಪವಿತ್ರಾತ್ಮನ ಅಭಿಷೇಕ ನಮ್ಮ ಮೇಲೆ ಬರುವುದಾದರೆ, ಇವಾಗ ನೋಡ್ತೀವಲ್ಲ, ಪವಿತ್ರಾತ್ಮನ ಬಂದರೆ ಎಲ್ಲರೂ ಕೆಳಗಡೆ ಬೀಳ್ತಾರೆ. ಕೆಳಗಡೆ ಏನು ಮಾಡ್ತಾರೆ, ಅಲ್ಲಲ್ಲಿ ಬೀಳ್ಕೊಂಡು ಅಲ್ಲಲ್ಲಿ ಬಟ್ಟೆ ಎಲ್ಲ ಇರೋದಿಲ್ಲ. ಅದು ನಮ್ಮ ಪವಿತ್ರಾತ್ಮನ ಬಿಟ್ಟು ಏನು ಮಾಡೋದಿಲ್ಲ, ಹೇಳೋದಿಲ್ಲ. ಏಕೆಂದ್ರೆ ಹೇಳಿ, ಪವಿತ್ರಾತ್ಮನ ಬಂದರೆ ಅಷ್ಟೇ ಆಗೋದಿಲ್ಲ. ನೀವು ಫಸ್ಟ್ ಟೈಮ್ ಕರೆಂಟ್ ಮುಟ್ಟುವಾಗ ನಿಮಗೆ ಶಾಕ್ ಹೊಡಿತದೆ. ಇವಾಗ ಶಾಕ್ ಹೊಡೆದ್ರೆ ಕೆಳಗಡೆ ಬೀಳ್ತಾರೆ. ಅದೇ ರೀತಿಯೇ ಫಸ್ಟ್ ಟೈಮು ಪರಿಶುದ್ಧಾತ್ಮನು ನಮ್ಮನ್ನು ಬಂದು ಮುಟ್ಟುವಾಗ ನಮ್ಗೆ ಏನು ಆಗ್ತದೆ, ಒಂಥರ ಸ್ಪರ್ಶ ಆಗುತ್ತದೆ. ನಾನು ಕೆಳಗಡೆ ಬಿದ್ದಿದ್ದೀನಿ, ನಾನು ಮತ್ತೆ ಎದ್ದಿದ್ದೀನಿ. ಆದರೆ ಕೆಳಗಡೆ ಬೀಳ್ತವೇ ಇರೋಕ್ಕೆ ಪರಿಶುದ್ಧಾತ್ಮ ನಮ್ಮನ್ನು ಕರೆಯೋದಿಲ್ಲ. ಕೆಳಗಡೆ ಬಿದ್ದವನ್ನ ಎತ್ತೋಕ್ಕೆ ಪರಿಶುದ್ಧಾತ್ಮ ನಮ್ಮನ್ನು ಕರೆಯೋದು. ಇವತ್ತು ಕೆಲವು ಸೇವಕರು ಏನು ಮಾಡ್ಕೊಂಡಿದ್ದಾರೆ ಗೊತ್ತಾ, ಅವರೊಳಗಡೆ ಒಂದು ಏನು ಮಾಡಿದ್ದಾರೆ, ಒಂದೆಲ್ಲ ಗುಂಪು ಇಟ್ಕೊಂಡಿದ್ದಾರೆ, ಅವ್ರೊಳಗಡೆ ಒಂದು ಟೀಮ್ ಇಟ್ಕೊಂಡಿದ್ದಾರೆ. ಎಲ್ಲೆಲ್ಲ ಹೋಗ್ತಾರೋ ಆ ಟೀಮ್ನ ಕರ್ಕೊಳೋದು, ಅವ್ರಿಗೆ ಮಾತ್ರ ಏನು ಮಾಡೋದು, ಅಭಿಷೇಕ ಬರೋದು, ಅವ್ರು ಮಾತ್ರ ಕೆಳಗಡೆ ಬೀಳೋದು. ಅದೇ ರೀತಿಯೇ ವಿಶ್ವಾಸಿಗಳು ಅದೇ ಥರ ಇದ್ದಾರೆ. ಅದು ಆ ರೀತಿ ಅಲ್ಲ ಪರಿಶುದ್ಧಾತ್ಮನ ಬಂದರೆ ನಾವು ಫಸ್ಟ್ ಟೈಮ್ ಕೆಳಗಡೆ ಬೀಳ್ತೇವೆ. ಕಾರಣ ಏಕೆಂದರೆ ನಮಗೆ ಆ ಥರ ಒಂದು ಅನುಭವ ಗೊತ್ತಿರೋದಿಲ್ಲ. ಅದಾದಮೇಲೆ ನಾವು ಏನು ಮಾಡೋದಿಲ್ಲ, ಮತ್ತೆ ಪುನಃ ಕೆಳಗಡೆ ಬೀಳ್ತಾನೆ ಇರೋದಿಲ್ಲ. ಪುನಃ ಕೆಳಗಡೆ ಬೀಳ್ತಾ ಇದ್ರೆ ಅವ್ರುಗಳು ಅಷ್ಟಾತ್ಮ ಇದೆ ಅಂತಿದ್ದು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂದ್ಬಿಟ್ಟು ಅಷ್ಟೇ. ಆವಾಗ ಏಕಾರ್ಥವಾಗಿ ಅದನ್ನು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನು ಅನೇಕ ಕಾರ್ಯಗಳನ್ನು ಎಲ್ಲ ತಿಳಿಸಿಕೊಟ್ಟರು. ಮಗನೇ, ನೀನು ಕೆಳಗಡೆ ಬೀಳ್ತಾನೆ ಇರೋಕ್ಕೆ ನಿನ್ನನ್ನು ಕರ್ಕೊಂಡಿಲ್ಲ, ನಿನ್ನನ್ನು ಆದುಕೊಂಡಿಲ್ಲ, ಮತ್ತೊಬ್ಬರನ್ನ ಕೆಳಗಡೆ ಬಿದ್ದವ್ರನ್ನ ಎಬ್ಬಿಸೋಕ್ಕೆ ನಿನ್ನ ಆದುಕೊಂಡಿದ್ದೆ ಅಂದ್ಬಿಟ್ಟು. ಅದಾದ್ದರಿಂದ ಮತ್ತೆ ಕೆಳಗಡೆ ಬೀಳೋದಕ್ಕೆ ಪವಿತ್ರಾತ್ಮನು ನಮ್ಮನ್ನು ಕರ್ಕೊಂಡಿಲ್ಲ. ಕೆಳಗಡೆ ಬಿದ್ದವ್ರನ್ನ ಮೇಲೆತ್ತಕ್ಕೆ ಪರಿಶುದ್ಧಾತ್ಮ ನಮ್ಮನ್ನು ಆದುಕೊಂಡಿದ್ವಿ. ಆದರೆ ಚೆನ್ನಾಗಿ ಗಮನಿಸಬೇಕು. ಆ ರೀತಿ ಪ್ರಾರ್ಥನೆ ಮಾಡುವಾಗ ನನ್ನ ಆಸಕ್ತಿಯನ್ನು ನೋಡಿ ದೇವರಿಗೆ ಕೆಲವೊಂದು ಕಾರ್ಯಗಳು ಮಾಡಿದ್ರು. ಆವಾಗ ಬಂದು ಬೈಬಲ್ ಕಾಲೇಜ್ಗೆ ನಮ್ಮ ಪಾಸ್ಟರ್ ಸೇವಕರ ಮೂಲಕ ಮಾತಾಡಿದ್ರು. ಈ ರೀತಿ ಬೈಬಲ್ ಕಾಲೇಜಿಗೆ ನಿನ್ಗೆ ಏನು ಮಾಡ್ತೀವಿ, ನಾವು ನಿನ್ನ ಕಳಿಸ್ತೀವಿ ಅಂದು. ಬೈಬಲ್ ಕಾಲೇಜ್ ಅಂದರೆ ನಮ್ಗೇನೇ ಗೊತ್ತಿಲ್ಲ. ಏಕೆಂದರೆ ನಾವು ಸೆಕ್ಯುಲರ್ ಕಾಲೇಜ್ಗೂ ಏನಾಗಿಲ್ಲ, ಇಲ್ಲ ಹೋಗಲಿಲ್ಲ.
ಆವಾಗ ಪವಿತ್ರಾತ್ಮನ ನನ್ನ ಕಡೆ ಮಾತಾಡಿದ್ರು, ನಿನಗೋಸ್ಕರ ಕಾರ್ಯ ಮಾಡ್ತಿದ್ದೇನೆ ಅಂದರು. ಅವಾಗ ನಾನು ಅಂದೆ, ದೇವರೇ ನನಗೆ ಫೀಸ್ ಕಟ್ಟೋಕ್ಕೂ ಯಾರೂ ಇಲ್ಲ, ನಾನು ಬೈಬಲ್ ಕಾಲೇಜ್ ಹೋಗ್ಬೇಕಾದ್ರೆ ನನಗೆ ಅದ್ರ ಬಗ್ಗೆ ಏನು ಅನುಭವ ಇಲ್ಲ ಅಂದೆ. ಅವಾಗ ನಮ್ಮ ಸೇವಕರು ಹೇಳಿದ್ರು, ಈ ರೀತಿ ನಿಮಗೋಸ್ಕರ ಏನು ಮಾಡ್ತಾರೆ, ನಿಮಗೆ ಫೀಸ್ ಕಟ್ತಾರೆ, ನೀವು ಒಂದು ಬೈಬಲ್ ಕಾಲೇಜ್ಗೆ ಓದಿ ಅಂದ್ರಿ. ಚೆಂದಾಗಿ ಗಮನಿಸಬೇಕು, ನಾವು ದೇವರಾತ್ಮನಲ್ಲಿ ನಾವು ಒಂದು ವೇಳೆ ಇರುವುದಾದರೆ ನಮಗೆ ಸಹಾಯ ಆಟೋಮೆಟಿಕ್ಕಾಗಿ ಬರ್ತಾನೆ. ಇಲ್ಲಿ ವಾಕ್ಯ ಹೇಳ್ತದೆ, ಆಗ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹಾಗಾದರೆ ನಮ್ಮ ಸಹಾಯ ನನಗೆ ಅದು ಮಾಡಿದವರು ನಮ್ಮ ಸಭೆಯಲ್ಲಿ ಒಬ್ಬ ವಿಶ್ವಾಸಿ, ಆತನ ಮುಖಾಂತರ ನಮ್ಗೆ ಏನು ಮಾಡ್ತಾರೆ, ತಿಂಗಳು ಫೀಸ್ ಕಟ್ಟಿದ್ರು ಬೈಬಲ್ ಕಾಲೇಜ್ ಹೋಗೋದೆ. ಆ ಬೈಬಲ್ ಕಾಲೇಜಿನಲ್ಲಿ ನನ್ನ ಒಂದು ಅನುಭವವನ್ನು ತಿಳಿಸ್ತೇನೆ. ಎಲ್ಲ ಬೈಬಲ್ ಕಾಲೇಜಿನಲ್ಲಿ ಹೋಗಿ ಫಸ್ಟ್ ಟೈಮ್ ಎಲ್ಲ ಹೋಗ್ತಾ ಅಲ್ಲಿ ಅನೇಕರು ಸ್ಟೂಡೆಂಟ್ಗಳಿದ್ದರು. ಅವರೆಲ್ಲ ಸಾಯಂಕಾಲ 4 ಗಂಟೆ ಆದರೆ ಸಾಕು, ಅವರೆಲ್ಲ ಏನು ಮಾಡ್ತಾಯಿದ್ರು, ಸೊ ಎಲ್ಲ ಕ್ರಿಕೆಟ್ ಆಡೋಕೆ ಹೋಗ್ತಾಯಿದ್ರು. ಆದರೆ ನಾನು ಹೋಗ್ತಾ ಇಲ್ಲ. 4 ಗಂಟೆ ಆದರೆ ಎಲ್ಲ ರಾಜ್ಕೊಂಡು ಹೋಗ್ತಾಯಿದ್ರು, ನಾನು ಎಲ್ಲ ರೂಮ್ನಲ್ಲಿ ಕುತ್ಕೊಂಡು ಅಳ್ತಾ ಇದ್ದೆ, ದೇವರೇ ನನ್ನನ್ನು ಇಲ್ಲಿ ಕರ್ಕೊಂಬಂದುಬಿಟ್ಟಿದ್ದೀಯಾ, ನನಗೆ ಏನು ಗೊತ್ತಿಲ್ಲ, ದಯವಿಟ್ಟು ನನಗೆ ಸಹಾಯ ಮಾಡು, ದಯವಿಟ್ಟು ನನಗೆ ಕಾರ್ಯ ಮಾಡು, ನೀನು ಏನು ಮಾಡಬೇಕಿದೆಯೋ ದಯವಿಟ್ಟು ನನಗೆ ಕಳಿಸ್ಕೊಡು ಅಂದೆ. ನಮ್ಮ ಬೈಬಲ್ ಕಾಲೇಜಲ್ಲಿ 2 ಇಯರ್ಸ್ ಇದೆ. ಆ 2 ಇಯರ್ಸ್ ನಾನು ಬೈಬಲ್ ಕಾಲೇಜಲ್ಲಿ ನಾನು ಓದುವಾಗ ನಾನು ಔಟ್ಸೈಡ್ ಹೋಗಿ ಆಟ ಆಡಿದ್ದು, ಇಲ್ಲ ಮಕ್ಕಳ ಜೊತೆ ಹುಡುಗರ ಜೊತೆ ಆಟ ಆಡಿದ್ದು ತುಂಬ ಕಡಿಮೆ. ಏಕೆಂದ್ರೆ ಹೇಳಿ, ಯಾವಾಗೆಲ್ಲ ಸಮಯ ಸಿಗುತ್ತೋ ಅವಾಗೆಲ್ಲ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದೆ, ಅಳ್ತಾ ಇದೆ. ನನ್ನ ಕುಟುಂಬದ ಒಂದು ಏನು ಮಾಡ್ತಾಯಿದೆ, ನನ್ನ ಕುಟುಂಬದ ಒಂದು ಕಾರ್ಯಗಳನ್ನ ಬಂದಿಲ್ಲ ನೋಡಿ ಅಳ್ತಾ ಇದೆ. ಏಕೆಂದರೆ ನನ್ನ ಕುಟುಂಬದಲ್ಲಿ ಯಾರೂ ರಕ್ಷಣೆ ಹೊಂದಿಲ್ಲ, ನಾನು ಒಬ್ಬನೇ ರಕ್ಷಣೆ ಹೊಂದಿದ್ದೆ. ಆವಾಗ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ, ದೇವರೇ ನನ್ನನ್ನು ಏನು ಕರೆದಿದ್ದೀಯಾ, ನನ್ನನ್ನು ಕರೆದ ಉದ್ದೇಶ ಏನು, ನನಗೆ ತಿಳಿಸು ಅಂದ್ಬಿಟ್ಟು ನಮ್ಮ ಪ್ರಿನ್ಸಿಪಲ್ ಡಿ ಕೆ ಪ್ರಸಾದ್ ಅವರು ಕೆಲವು ವಾಕ್ಯಗಳನ್ನ ಅನಿಸ್ತಾಯಿದ್ರು, ಟೀಚ್ ಮಾಡ್ತಾಯಿದ್ರು. ಆವಾಗ ಪರಿಶುದ್ಧಾತ್ಮನ ಅವ್ರ ಮುಖಾಂತರ ನನ್ನ ಜೊತೆ ಮಾತಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಪವಿತ್ರಾತ್ಮನ ವಾಕ್ಯದ ಮುಖಾಂತರ ನನ್ನ ಜೊತೆ ಸ್ಪಷ್ಟವಾಗಿ ಮಾತಾಡ್ತಾಯಿದ್ರು. ಅವರು ಏನೋ ಟೀಚ್ ಮಾಡ್ತಾಯಿದ್ರು ಅಷ್ಟೇ, ಆದರೆ ಅವ್ರು ಟೀಚ್ ಮಾಡೋದ ಮುಖಾಂತರ ನನ್ನ ಒಳಗಡೆ ಪರಿಶುದ್ಧಾತ್ಮನ ಮಾತಾಡ್ತಾಯಿದ್ರು. ಮಾತಾಡ್ತಾ ಅದನ್ನು ಬೆಂಕಿ ನನ್ನ ಒಳಗಡೆ ಹಾಕಲ್ಪಡ್ತಾ ಇದ್ದು. ಅವಾಗ ಬೈಬಲ್ ಕಾಲೇಜ್ನಲ್ಲಿರುವಾಗ 40 ದಿವಸ ಉಪವಾಸ ತೆಗೆದಿದೆ. 40 ದಿವಸ ಏನು ಊಟನೇ ಮಾಡ್ತಾ ಇಲ್ಲ. ನನಗೆ ಅಲ್ಪ ಪ್ರಾರ್ಥನೆ ಮಾಡ್ತಾ ನನ್ನ ಮುಂದೆ ನಡೆಯುವ ಎಲ್ಲ ಕಾರ್ಯಗಳು ಪರಿಶುದ್ಧಾತ್ಮ ಮಾತಾಡಿದ್ರು. ನನ್ನ ಮಗನ ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಆ ರೀತಿ ಮಾಡ್ತೇನೆ, ಈ ರೀತಿ ಮಾಡ್ತೇನೆ, ನಿನ್ನನ್ನು ಆದುಕೊಂಡ ಉದ್ದೇಶ ಅದು ಇದನ್ನು ಬಿಟ್ಟು ಹೇಳ್ತಾ ಇದ್ರು. ಅವಾಗ ನನಗೆ ತುಂಬ ಆಶ್ಚರ್ಯವಾಗ್ತಾ ಇತ್ತು. ಅದಾದಮೇಲೆ ನಾನು ಆಚೆ ಕಡೆ ಬಂದೆ ನೋಡಿ. ಆಚೆ ಕಡೆ ಬಂದ ಮೇಲೆ ಏನೆಲ್ಲ ಪರಿಶುದ್ಧಾತ್ಮನ ಮಾತಾಡಿದ್ರು ನೋಡಿ, ಅದೆಲ್ಲ ನಡೀಲೇ ಇಲ್ಲ. ಎಲ್ಲ ಅದಕ್ಕೆ ಆಪೋಸಿಟಿವಾಗೇ ನಡೀತಾ ಇತ್ತು. ಎಲ್ಲ ಏನು ಬೇಕಾದರೂ ಕೆಟ್ಟ ಒಂದು ಸುಳ್ಳು ಅಪಾದನೆಗಳು ನನ್ನ ಮೇಲೆ ಬರ್ತಾಯಿತ್ತು. ನಾನು ಸ್ವಲ್ಪ ತಪ್ಪು ಮಾಡಿದ್ರೆ ಅದನ್ನು ತುಂಬ ದೊಡ್ಡದಾಗಿ ತೋರಿಸ್ತಾ ಇದ್ರು. ಆವಾಗ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ನನ್ನನ್ನು ನಿಜವಾಗಲೂ ನಿಮ್ಮ ಸೇವೆಗೆ ಆದುಕೊಂಡಿರಾದರೆ ನನಗೆ ಏಕೆ ಈ ಥರ ಕಷ್ಟ. ನೀವು ಬೈಬಲ್ನಲ್ಲಿ ಓದೋದಾದರೆ ಆದಿಕಾಂಡ ಚಾಪ್ಟರ್ 37ನಲ್ಲಿ 5ನೇ ವಾಕ್ಯ ಅಂದ್ಕೊಂಡಿರ್ತೀನಿ. ಅಲ್ಲಿ ಯೋಸೇಫನಿಗೆ ದೇವರು ಕನಸು ಕೊಟ್ಟರು. ಆ ಕನಸು ಕೊಟ್ಟದ್ಮೇಲೆ ಅದಾದಮೇಲೆ ಅವನ ಒಂದು ಜೀವನ ಬದಲಾಗಲಿಲ್ಲ. ಆ ಕನಸು ಕೊಟ್ಟ ಅದಾದಮೇಲೆ ಅವನಿಗೆ ಆ ಹಳ್ಳದಲ್ಲಿ ಬೀಳೋಕ್ಕೆ ಅವನು ಹೋಗಿ ಬಿದ್ದನು. ನೀವು ವಾಕ್ಯದಲ್ಲಿ ನೋಡಿರ್ತೀರ. ಅದೇ ಕನಸು ಕೊಟ್ಟ ಕರ್ತನೋ ಬರೀ ಕನಸನ್ನು ಮಾತ್ರನೇ ತಿಳಿಸಿದ್ರು, ಹಳ್ಳವನ್ನು ತಿಳಿಸಲಿಲ್ಲ. ಏಕೆಂದರೆ ಹೇಳಿ, ಹಳ್ಳವನ್ನು ತಿಳಿಸಿದ್ರೆ ಅವನು ಹಿಂಜಾರಿ ಹೋಗ್ಬಿಡ್ತಾನೆ ಅಂತ ಗೊತ್ತಿಲ್ಲ. ಆದರೆ ಅವ್ರು ಬರೀ ಕನಸನ್ನು ತೋರಿಸ್ತಾರೆ. ಅದೇ ರೀತಿಯೇ ನನಗೆ ಪವಿತ್ರಾತ್ಮ ಅನೇಕ ಕಾರ್ಯಗಳು ಮಾತಾಡಿದ್ರು, ಅದೆಲ್ಲ ಹೋರಾಟಗಳು ಬರುತ್ತೆ ಅಂದ್ಬಿಟ್ಟು ನನಗೆ ಗೊತ್ತೇ ಇಲ್ಲ. ಆ ದೇವರುಗಳ ಹೋಗ್ತಾ ಕಣ್ಣೀರು ಏಕಪಾಯಿ ಕ್ರಿಸ್ತ ಜೀವಿತದಲ್ಲಿ ನಾನು ಬಂದೇನೆ ಅನ್ನೋದಾಯಿತು. ಲಲೋಯ್ಯ, ಯಾಕಂದ್ರೆ ಅಷ್ಟೂ ಪ್ರಾಬ್ಲಮ್ಸ್, ಅಷ್ಟೂ ಕಾರ್ಯಗಳು. ಅದಾದಮೇಲೆ ಒಂದೊಂದಾಗಿ ದೇವರ ಆತ್ಮನ ಕಲಿಸ್ಕೊಟ್ಟ. ಬೈಬಲ್ ಕಾಲೇಜ್ ಆ ಕಡೆ ಬಂದ ಮೇಲೆ ಅನೇಕ ಕಾರ್ಯಗಳಿಗೆ ದೇವರು ನನ್ನನ್ನು ಏನು ಮಾಡಿದ್ರು, ಆತನ ಬಂದರೆ ರೂಪಾಂತರ ಮಾಡಿದ್ರು. ಔಟ್ಸೈಡ್ ಕರ್ಕೊಂಡು ಹೋಗಿದ್ರು. ಔಟ್ಸೈಡ್ ದೊಡ್ಡ ಸೇವಕರ ಕಡೆ ನನ್ನ ಕರ್ಕೊಂಡು ಹೋದರು. ಅನೇಕ ಒಂದು ಸಭೆಗಳಿಗೆ ದೇವರು ಕರ್ಕೊಂಡು ಹೋದರು. ಪರಿಶುದ್ಧಾತ್ಮನು ತುಂಬ ಸ್ಪಷ್ಟವಾಗಿ ಏನು ಮಾಡಿದ ಆತನ ಮಾತಾಡೋದನು. ಅವಾಗ ನನಗೆ ಗೊತ್ತಾಯಿತು, ಪರಿಶುದ್ಧಾತ್ಮ ನನ್ನ ಜೀವನದಲ್ಲಿ ಏನೋ ದೊಡ್ಡ ಉದ್ದೇಶ ಇಟ್ಟಿದ್ದಾನೆ. ಆದರೆ ಪವಿತ್ರಾತ್ಮ ನಮ್ಮಲ್ಲಿ ನೋಡೋ ಒಂದೇ ಒಂದು ಕಾರ್ಯ, ನಮ್ಮ ಆಸಕ್ತಿಯನ್ನು ನೋಡಿ ಆತನ ಏನು ಮಾಡ್ತಾನೆ, ನನಗೆ ಸಹಾಯ ಮಾಡ್ತಾನೆ. ಆದ್ದರಿಂದ ಈ ಭಾಗ 2ನಲ್ಲಿ ನೀವು ಅನೇಕ ಕಾರ್ಯಗಳನ್ನು ತಿಳ್ಕೊಂಡಿದ್ದೀರಾ. ನಾನು ಮತ್ತೆ ಪರಿಶುದ್ಧಾತ್ಮನ ಒಂದು ಕಾರ್ಯಗಳಲ್ಲಿ ಮಾತಾಡ್ತೇನೆ.